ನಮ್ಮ ಪ್ರತಿನಿಧಿಗಳನ್ನ ನಾವು ಆರಿಸಬೇಕು. ಇಲ್ಲಿಗೆ ಬಂದು ಇವರಿದೆ ಹೆಣದ ರಾಜಕೀಯ ಮಾಡೋದು, ಹೆಣ್ಣಿನ ರಾಜಕೀಯ ಮಾಡೋದು, ಧರ್ಮದ ರಾಜಕೀಯ ಮಾಡೋದು. ಆಕ್ಚುಲಿ ಆ ಮಹಾಪ್ರಭುನ್ ಕೇಳ್ಬೇಕು ಅನ್ಕಂಡೆ, ಏನಪ್ಪಾ ನಿಮ್ ಜೊತೆ ಮೈತ್ರಿ ಮಾಡ್ಕೊಂಡ್ರ ಹಣ್ಣ ಇದಾನಲ್ಲ ಹಣ್ಣ, ಆ ಹಣ್ಣ ಹೆಣ್ಣು ಮಕ್ಕಳಿಗೆ ಉಚಿತ ಬಯಸ್ಕೊಟ್ರೆ ದಾರಿ ತಪ್ಪಿದ್ರು ಅನ್ನಲ್ಲ, ನಿಮ್ ದಾರಿ ತಪ್ಪಿದ ಮಗ ಎಲ್ಲವನ್ನಂತ ಹೊಸ ಹೇಳಪ್ಪ ಅಂತ. ಇದೇ ಬಿಜೆಪಿಗರಿಗೆ ಆ ದಾರಿ ತಪ್ಪಿದ ಮಗನಿರ್ಲಿ, ನೇಹಾ ಅವನ ಹೆಣ್ಣು ಮಗಳ ಕೊಲೆ ಪ್ರಕರಣದಲ್ಲಿ ಇಷ್ಟು ಮಾಡ್ತಿರಲ್ಲ, ಯಾಕೆ ಆ ದಾರಿ ತಪ್ಪದ ಮಗನಿಂದ ಹಾಡಾದ 2,000ಕ್ಕೂ ಮೇಲಾದ ಮಳೆಯರು ಹಿಂದೂ ಮಹಿಳೆಯರಲ್ವಾ, ಅವ್ರಿಗೋಸ್ಕರ ನಿಮ್ಗೆ ಆಕ್ರೋಶ ಬರಲ್ವಾ? ನನ್ನ ಮಕ್ಕಳ ಬರೋದಲ್ವಾ ನಿಮ್ಗೆ ಆಕ್ರೋಶ? ನಮಗ್ ಅರ್ಥ ಆಗಲ್ಲ ಅನ್ಕೊಳ್ತಿದ್ರಿ ನಿಮ್ ರಾಜಕಾರಣನ. ದೊಡ್ಡ ಮನಸ್ಸಿನವ್ರು ನಾವು, ಕ್ಷಮಿಸ್ಬೋದು, ಮರೆಯಲ್ಲ. ಆದ್ದರಿಂದ ಈ 7ನೇ ತಾರೀಕಿವರೆಗೂ ಈ ತರದ ಮೀಟಿಂಗ್ಗಳು ಅಷ್ಟೇ ಅಲ್ಲ ನಾವು ಮಾಡ್ಬೇಕಾಗಿರೋದು. ಈಗಿರುವ ವಿರೋಧ ಪಕ್ಷ, ಆಡಳಿತ ಪಕ್ಷ ಯೋಚನೆ ಮಾಡಬೇಡಿ. ಯಾಕಂದ್ರೆ ಪ್ರಜಾಪ್ರಭುತ್ವದಲ್ಲಿ ವಿರೋಧ ಪಕ್ಷಗಳಿಗೆಲ್ಲ ಆಡಳಿತ ಪಕ್ಷ ಸೋಲುತ್ತೆ. ಸೋತ ಮೇಲೆ ಇವರು ಬರ್ತಾರೆ. ಆದರೆ ಪ್ರಜೆಗಳಾದ ನಮ್ಮ ಜವಾಬ್ದಾರಿ. ಅವ್ರನ್ನ ಯಾರನ್ನು ಬೈಬೇಡಿ ನೀವು, ಯಾರ ಅಂಧ ಭಕ್ತರು ಗಿಂದ ಭಕ್ತರು ಅಂತ. ಅವರು ನಮ್ಮವರೇನೆ, ನಮಗೆ ಪ್ರೀತಿಸೋದಷ್ಟೇ ಗೊತ್ತು. ರೈತರಲ್ವಾ, ಕಾರ್ಮಿಕರಲ್ವಾ, ಅವ್ರಿಗೆ ಮತ್ ತಿಳಿ ಹೇಳೋಣ. ಆದ್ರೆ ಇಲ್ಲಿಂದ ಹೋಗಿ ನೀವು ನಿಮ್ಮ ಗೆಳೆಯರಿಗೆ ಸಾಧ್ಯವಾದಷ್ಟು 7ನೇ ತಾರೀಕುವರೆಗೂ ಮೊದಲು ಈ ಪ್ರತಿನಿಧಿಗಳನ್ನ ಇಳಿಸೋ ಕೆಲಸ ಮಾಡೋಣ. ಇದಾದ ನಂತರ ಬರುವ ಯಾವುದೇ ಸರ್ಕಾರವಿದ್ದರೂ ನಾವು ಮತ್ತೆ ಹೀಗೆ ಸೇರಿ ಹಿರಿಯರೊಡನೆ ಆಲೋಚಿಸಿ ನಮ್ಮ ಬೇಡಿಕೆಗಳನ್ನ ಇನ್ನೂ ತೀವ್ರವಾಗಿಡೋಣ ಅವರ ಮುಂದೆ. ಬೆಂಗಳೂರಿನಿಂದ ಮಂಗಳೂರುವರೆಗೆ, ಬೀದರ್ನಿಂದ ಚಾಮರಾಜನಗರದವರೆಗೆ ನಿಮ್ಮ ಸುದ್ದಿ ನಿಮ್ಮದೇ ಭಾಷೆಯಲ್ಲಿ. ಕರ್ನಾಟಕ ತಕ್.